ವಸತಿ ಇಲಾಖೆಯಿಂದ ಅದ್ದೂರಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಬೇಕಾದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಅನಾಹುತ ನಡೆದು ಹೋಗಿದೆ. ಇದ್ದಕ್ಕಿದ್ದಂತೆ ಕಟೌಟ್ಗಳು ಕುಸಿದು ಬಿದ್ದಿದ್ದಾವೆ. ನಾಯಕರ ಕಟೌಟ್ಗಳನ್ನ ಹಾಕಲಾಗಿತ್ತು, ಆದರೆ ಇದ್ದಕ್ಕಿದ್ದ ಹಾಗೆ ಕಟೌಟ್ಗಳು ಕುಸಿದು ಬಿದ್ದಿರೋದು. ವೇದಿಕೆಯ ಮುಂದೆ ಹಾಕಿದ್ದ ನಾಯಕರ ಕಟೌಟ್ಗಳು ಕುಸಿತಗೊಂಡಿವೆ. ಕಟೌಟ್ ಬಳಿ ನಿಂತಿದ್ದ ಮೂವರಿಗೆ ಈ ಸಂದರ್ಭದಲ್ಲಿ ಗಾಯ ಆಗಿದೆ. ಅವರನ್ನ ಕಿಮ್ಸ್ಗೆ ದಾಖಲು ಮಾಡಲಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕಮಿಷನರ್ ಶಶಿಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಇವತ್ತು ಏಕಕಾಲಕ್ಕೆ 42,000 ಮನೆಗಳನ್ನ ಹಸ್ತಾಂತರ ಮಾಡುವಂತಹ ದೊಡ್ಡ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಸತಿ ಇಲಾಖೆ ಹಾಗೂ ಸ್ಲಂ ಬೋರ್ಡ್ನಿಂದ ಮನೆ ನಿರ್ಮಾಣ ಆಗಿತ್ತು. ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಆದರೆ ಅದಕ್ಕೂ ಮುನ್ನ ನಾಯಕರುಗಳ ಕಟೌಟ್ ಏಕಾಏಕಿ ಕುಸಿದು ಬಿದ್ದು ಮೂವರಿಗೆ ಗಾಯ ಆಗಿದೆ. ಆ ಮೂವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಕರ್ನಾಟಕ ಸ್ಲಂ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಾಣಗೊಂಡಂತಹ ಮನೆ, ಆ ಮನೆಗಳ ಹಕ್ಕುಪತ್ರ ಹಂಚಿಕೆಯ ಕಾರ್ಯಕ್ರಮ ಇವತ್ತು ಹುಬ್ಬಳ್ಳಿಯಲ್ಲಿ ಆಯೋಜಿಸಲಾಗಿತ್ತು. ಆ ಕಾರ್ಯಕ್ರಮಕ್ಕೂ ಮುನ್ನ ನಡೆದಂತಹ ಅನಾಹುತ ಇದು. 3 ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ. ಕಾರ್ಯಕ್ರಮ ನಡಿಬೇಕಾದಂತಹ ಸ್ಥಳ, ಆ ಸ್ಥಳದಲ್ಲಿ ಕಾಂಗ್ರೆಸ್ ನಾಯಕರುಗಳ ದೊಡ್ಡ ದೊಡ್ಡ ಕಟೌಟ್ಗಳನ್ನ ಹಾಕಲಾಗಿತ್ತು. ಆದರೆ ಏಕಾಏಕಿ ಆ ಕಟೌಟ್ ಕುಸಿದು ಬಿದ್ದಿದೆ. ಮೊದಲ ದೃಶ್ಯದಲ್ಲಿ ನೀವು ಅದನ್ನ ಗಮನಿಸ್ತಾ ಇದ್ದೀರಿ. ಎರಡನೆಯದು ಕಮಿಷನರ್ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯ. ಈ ಘಟನೆಯಲ್ಲಿ 3 ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರನ್ನ ಭೇಟಿ ಮಾಡೋದಕ್ಕೆ ಕಮಿಷನರ್ ಕೂಡ ಆಸ್ಪತ್ರೆಗೆ ತೆರಳಿದ್ರು. ಸರ್, ಬೆಳಿಗ್ಗೆ 3 ಜನಕ್ಕೆ ಇಂಜುರಿ ಆಗಿದೆ ಅಂತ ಬಂತು ಸರ್. 3 ಜನ ಇವತ್ತು ಅಲ್ಲೇ ಇನ್ಸಿಡೆಂಟ್ ಆದ ತಕ್ಷಣ 3 ಜನಕ್ಕೆ ಇಂಜುರಿ ಆಗಿದೆ ಅಂತ ಬಂತು. ಸೊ ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಮುಖಾಂತರವಾಗಿ 2 ಪೇಷಂಟ್ಗಳನ್ನು ಈಗಾಗಲೇ ನಾವು ಸುಚರಾಯ ಹಾಸ್ಪಿಟಲ್ಗಳಲ್ಲಿ ಮತ್ತು ಒಂದು ಕಿಮ್ಸ್ನಲ್ಲಿದೆ. ಸೊ ಅದರಲ್ಲಿ ಶಾಂತಾ ಕ್ಯಾರ್ಕಟ್ಟಿ ಅಂತ ಅವರು ಔಟ್ಸೈಡ್ ಇಂದ ಬಂದವರು, ಅಂದ್ರೆ ಕೆಲಸ ಮಾಡೋರಲ್ಲ ಅಲ್ಲಿ. ಸೊ ಅವರಿಗೆ ಸ್ವಲ್ಪ ಬೆನ್ನು ನೋವಾಗಿದೆ. ಸೊ ಅವ್ರು ಆಸ್ಪತ್ರೆಯಲ್ಲಿ ಈಗ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಸೊ ಅದಾನಂತರ ಇನ್ನೊಬ್ರು ಶಂಕರ್ ಹಡಪದ್ ಅಂತ 22 ವರ್ಷದವರು, ಕೆಲಸ ಮಾಡೋರು, ಅವರು ಬ್ಯಾಟಿಂದ ಬಂದವರು. ಅವರಿಗೆ ಸ್ವಲ್ಪ ರೈಟ್ ಅಪ್ಪರ್ ಐಡಿನಲ್ಲಿ ಸ್ವಲ್ಪ ಇನ್ಸೈಡ್ ವುಂಡ್ ಆಗಿದೆ ಮತ್ತು ಸ್ವಲ್ಪ ಕಾಲು ಸ್ವಲ್ಪ ನೋವಾಗಿದ್ದರಿಂದ ಅವರು CT ಸ್ಕ್ಯಾನ್ ಮಾಡಕ್ಕೆ ಹಾಕಿದೆ. ಇಬ್ಬರು ನಾನು ಮಾತಾಡ್ಸಿ ಬಂದಿದ್ದೀನಿ. ಅವ್ರು ಸ್ಟೇಬಲ್ ಇದ್ದಾರೆ. ಇವಾಗ ಟ್ರೀಟ್ಮೆಂಟ್ ಅಂತೂ ನಡೀತಾ ಇದೆ. ಅದು ಇಲ್ಲಿರತಕ್ಕಂಥದ್ದು ಮಂಜುನಾಥ್ ವರ್ಣೇಕರ್ ಅಂತ, ಇವರು 33 ವರ್ಷ. ಇವರು ಲಕ್ಷ್ಮೀನಗರ ಧಾರವಾಡದವರು. ಇವರಿಗೆ ಎಲ್ಲ ಆಗ್ತಾ ಏನು ಇಂಜುರಿ ಆಗಿಲ್ಲ. ಸೊ ಲೆಫ್ಟ್ ಡಿಸ್ಟಲ್ 3rd ಫಿಮರ್ನಲ್ಲಿ ಸ್ವಲ್ಪ ಫ್ರಾಕ್ಚರ್ ಅಂತ ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಎಕ್ಸ್ರೇ ನಡೀತಾ ಇದೆ. ಪೇಷಂಟ್ಸ್ ನಾನು ಮಾತಾಡ್ಸಿದ್ದೀನಿ, ಸ್ಟೇಬಲ್ ಇದ್ದಾರೆ. ಸೊ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್. ಘಟನೆ ನಾನು ಇಲ್ಲಿ ಸುಚರಾಯ ಹಾಸ್ಪಿಟಲ್ ಇದ್ದೆ, ನಾನು ವಿಸಿಟಿಗೆ ಬಂದಿದ್ದೆ. ಸಡನ್ ಆಗಿ ಬಂದು ಸೊ ಅದೇನೋ ಕಟೌಟ್ ಏನೋ ಸ್ವಲ್ಪ ಏನೋ ಗಾಳಿ ಬಿತ್ತು ಅಂತ ಸುದ್ದಿ ಕೇಳಿದ್ದೀನಿ. ನಾನು ಸ್ಪಾಟ್ನಲ್ಲಿ ಇದ್ದಿದ್ದಿಲ್ಲ ಅಲ್ಲೇ. ಸೊ ಇಲ್ಲಿ ಬಂದ ನಂತರ ನಾನು ಇಮಿಡಿಯೇಟ್ ಆಗಿ ಪೇಷಂಟ್ ಬಂದ ತಕ್ಷಣ ನಾನು ಸುಚರಾಯ ಹಾಸ್ಪಿಟಲ್ನಲ್ಲಿ ವಿಸಿಟಿಗೆ ಹೋಗಿದ್ದೆ. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಬಂದೆ. ಅದೇ ರೀತಿಯಾಗಿ ನಾನೀಗ ಈ ಒಬ್ಬರೇ ಇದ್ದಾರೆ. ಟೋಟಲ್ 3 ಜನ ಬಂದಿದ್ದೀನಿ ನಾನು. 3 ಇದೆ. ಇಲ್ಲ ಸ್ಟೇಬಲ್ ಇದ್ದಾರೆ. ನಾನು ಮಾತಾಡ್ಸಿದ್ದೀನಿ. ಇಬ್ರು ಎಲ್ಲರೂ 3 ಜನ ಕೂಡ ಮಾತಾಡಿದ್ದಾರೆ. ಸೊ ಟ್ರೀಟ್ಮೆಂಟ್ ಬೆಸ್ಟ್ ಆಫ್ ದ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಸುಸರಾಯದಲ್ಲಿ ಇದ್ದಾರೆ. ಯಾಕಂದ್ರೆ ಅವರು ಅಲ್ಲಿ ನಾವು ಈ ಒಂದು ಇದಕ್ಕೋಸ್ಕರವಾಗಿ ಆಸ್ಪತ್ರೆಯಿಂದ ಆಂಬುಲೆನ್ಸ್ ಅನ್ನು ತಗೊಂಡಿದ್ದೀವಿ. ಅವರಲ್ಲಿ ತಗೊಂಡು ಬಂದಿದ್ದಾರೆ. ಟ್ರೀಟ್ಮೆಂಟ್ ಅಲ್ಲಿ ನಡೀತಾ ಇದೆ. ಸೊ ಅದೇ ರೀತಿಯ ಕಿಮ್ಸ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಸ್ಕ್ಯಾನಿಂಗ್ ಕೊಡ್ತಾ ಚೆನ್ನಾಗಿ ಈಗ ಸ್ಟೇಬಲ್ ಇದ್ದಾರೆ. ಇವಾಗ ನಾನು ಮಾತಾಡ್ಸಿದ್ದೀನಿ ಅವ್ರನ್ನ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪರಮೇಶ್ವರ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, ಈ ಕಟೌಟ್ಗಳು ಏಕಾಏಕಿ ಬೀಳೋದಕ್ಕೆ ಏನ್ ಕಾರಣ? ಒಂದು ಜೊತೆಗೆ ಈಗ ಏನ್ 3 ಜನ ಗಾಯಾಳುಗಳಾಗಿದ್ದಾರೆ, ಅವರ ಸದ್ಯದ ಕಂಡೀಷನ್ ಹೇಗಿದೆ? ಅವರೆಲ್ಲ ಯಾರು? ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಎಸ್ ಏನಂತಂದ್ರೆ ಹುಬ್ಬಳ್ಳಿಯಲ್ಲಿ ಸ್ಲಂ ಬೋರ್ಡ್ ಮತ್ತು ವಸತಿ ಇಲಾಖೆಯಿಂದ 42,000 ಮನೆಗಳನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಅಂದ್ರೆ ಬಡವರಿಗೆ ಮನೆಗಳನ್ನು ಕೊಡಲಿಕ್ಕೆ ಕಾರ್ಯಕ್ರಮ ಸದ್ಯ ಈಗ ಆರಂಭವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈಗ ಆರಂಭಕ್ಕೂ ಮುನ್ನವೇ ಈಗಾಗಲೇ ಬೃಹತ್ ಅಂದ್ರೆ ಹುಬ್ಬಳ್ಳಿಯಲ್ಲಿ ಬೃಹತ್ ವೇದಿಕೆಯನ್ನ ಹಾಕಿದ್ರು. ವೇದಿಕೆ ಮುಂಭಾಗದಲ್ಲಿ ಹಾಕಿರ್ತಕ್ಕಂತಹ ನಾಯಕರುಗಳ ಕಟೌಟ್ಗಳು ಅಂದ್ರೆ ಏಕಾಏಕಿ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ 3 ಗಂಭೀರ ಗಾಯ ಆಗಿತ್ತು. 3 ಸದ್ಯ ಈಗ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಥಳಕ್ಕೆ DH ಅವರು ಕೂಡ ಭೇಟಿಯನ್ನು ನೀಡಿದ್ರು ಮತ್ತು 3 ಆರೋಗ್ಯವನ್ನು ವಿಚಾರಣೆ ಮಾಡಿದ್ರು. ಅದರಲ್ಲಿ ಇಬ್ಬರು ಮಂಜುನಾಥ್ ಮತ್ತು ಶಂಕರ್ ಅಂತ ಹೇಳಿ ಇಬ್ಬರು ಕಟೌಟ್ ಅನ್ನ ಹಾಕ್ಲಿಕ್ಕೆ ಬಂದಂತಹ
ಕಾರ್ಮಿಕರಿಬ್ಬರು ಅಂತೇಳಿ ಈಗ ಮೊದಲಿಗೆ ಮಾಹಿತಿ ಗೊತ್ತಾಗಿರುವಂಥದ್ದು. ಜೊತೆಗೆ ಶಾಂತ ಅನ್ನುವರು ಈ ಒಂದು ಕಾರ್ಯಕ್ರಮಕ್ಕೆ ವೀಕ್ಷಣೆಗೆ ಬಂದು ಅಲ್ಲಿ ನಮಗೆ ಮನೆ ಬೇಕನ್ನು ಕೇಳಕ್ಕೆ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಈಗ ಮೂವರು ಔಟ್ ಆಫ್ ಡೇಂಜರ್ ಇರುವಂಥದ್ದು ವೀಣಾ. ಎಸ್ ಪರಮೇಶ್ವರ್, ಜೊತೆಗೆ ಈಗ ಕಾರ್ಯಕ್ರಮ ಆಯೋಜನೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಎಷ್ಟೊತ್ತಿಗೆ ಕಾರ್ಯಕ್ರಮ ಇದೆ, ಯಾರೆಲ್ಲ ಬರೋರಿದ್ದಾರೆ? ಎಸ್ ವೀಣಾ, ಏನಂತಂದ್ರೆ ಈ ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ, ಇನ್ನುಳಿದ ಸಚಿವರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ. 11ವರೆಗೆ ಅಂದರೆ ಜಿಲ್ಲಾಡಳಿತದ ಕೊಟ್ಟಂತ ಮಾಹಿತಿ ಪ್ರಕಾರ ಸದ್ಯ 11ವರೆಗೆ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕಾಗಿತ್ತು. ಆದರೆ ಈ ಒಂದು ಬ್ಯಾನರ್ ಕಟೌಟ್ಗಳು ಬಿದ್ದಿರುವ ಹಿನ್ನೆಲೆಯಲ್ಲಿ ಅರ್ಧ ಗಂಟೆ ತಡವಾಗಿ ಕಾರ್ಯಕ್ರಮ ಆರಂಭ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಸಾಕಷ್ಟು 1ರಿಂದ 1.5 ಲಕ್ಷಷ್ಟು ಜನರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲು ಈಗಾಗಲೇ ಬೇರೆ ಬೇರೆ ಅಂದರೆ ಜಿಲ್ಲೆಗಳಿಂದ ಸರ್ಕಾರಿ ಬಸ್ಗಳ ಮುಖಾಂತರ ಜನರನ್ನ ಕರ್ಕೊಂಡ್ಬರುವಂಥ ಕೆಲಸವನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಆರಂಭದ ಮುನ್ನ ಇದೊಂದು ವಿಜ್ಞಾನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಟೌಟ್ ಬಿದ್ದು ಮೂವರಿಗೆ ಗಂಭೀರ ಗಾಯ ಆಗಿದೆ. ಸದ್ಯ ಈಗ ಮೂವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವೀಣಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ವಸತಿ ಇಲಾಖೆಯ ಕಾರ್ಯಕ್ರಮ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಮಂಜೂರಾದಂತಹ ಮನೆಗಳ ಹಂಚಿಕೆಯ ಹಿನ್ನೆಲೆ ಆಯೋಜಿಸಲಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರು ಹಾಗೆ ಶಾಸಕರಿಗೆ ಆಹ್ವಾನವನ್ನ ಕೊಟ್ಟಿಲ್ವಂತೆ. ಶಾಸಕ ಮಹೇಶ್ ತೆಂಗಿನಕಾಯಿಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನುವಂತಹದ್ದು ಕೇಳಿ ಬರ್ತಾ ಇರೋ ಆರೋಪ. ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರದ ಈ ಧೋರಣೆಯನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಗೂ ಮುಂದಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಮಹೇಶ್ ತೆಂಗಿನಕಾಯಿ ಅವರಿಗೆ ಆಹ್ವಾನ ಕೊಡದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮಾಡೋದಿಕ್ಕೆ ಬಿಜೆಪಿ ನಿರ್ಧರಿಸಿದೆ. ಅಷ್ಟೇ ಅಲ್ಲ, ಶಾಸಕ ಬೆಲ್ಲರ್, ಮೇಯರ್ ಜ್ಯೋತಿ ಪಾಟೀಲ್ ಇವ್ರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿಲ್ವಂತೆ. ಕಂಪ್ಲೀಟ್ ಆಗಿ ಇಲ್ಲಿ ಶಿಷ್ಟಾಚಾರ ಉಲ್ಲಂಘಿಸಿದೆ ಜಿಲ್ಲಾಡಳಿತ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವ್ರನ್ನ ಕರಿಬಾರ್ದು, ಈ ಕ್ರೆಡಿಟ್ ಭಾರತೀಯ ಜನತಾ ಪಾರ್ಟಿಗೆ ಹೋಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ಬಿಟ್ಟು ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಇದಕ್ಕೆ ನಾವು ಖಂಡನೆಯನ್ನು ಕೂಡ ಮಾಡ್ತೀವಿ. ಮತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ನಮ್ಮ ಉಪನಾಯಕರಾಗಿರ್ತಕ್ಕಂಥ ಮಾನ್ಯ ಅರವಿಂದ್ ಬೆಲ್ಲದವರಾಗಲಿ, ನಾನಾಗಲಿ, MR ಪಾಟೀಲ್ ಅವರಾಗಲಿ, ನಮ್ಮೆಲ್ಲ ವಿಧಾನ ಪರಿಷತ್ ಸದಸ್ಯರು, MLAಗಳು ಹಾಗೂ ಎಲ್ಲ ಕಾರ್ಯಕರ್ತರು ಕೂಡ ದುರ್ಗದಲ್ಲಿಯಿಂದ ಪ್ರೊಟೆಸ್ಟ್ ಮಾರ್ಚನ್ನು ನಾವು ಇಟ್ಕೊಂಡೇವೆ ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಪ್ರಹ್ಲಾದ್ ಜೋಶಿ ಅವ್ರನ್ನ ಕರಿಬಾರ್ದು, ಈ ಕ್ರೆಡಿಟ್ ಭಾರತೀಯ ಜನತಾ ಪಾರ್ಟಿಗೆ ಹೋಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ಬಿಟ್ಟು ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಇದಕ್ಕೆ ನಾವು ಖಂಡನೆಯನ್ನು ಕೂಡ ಮಾಡ್ತೀವಿ. ಮತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧವಾಗಿ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.